ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ಇಬ್ಬನಿ ಸರ್ರೆ ಬಿದ್ದಿದೆ ಕವಳ ಅಂತಾರೆ, ನೀವೇನಂತೀರಿ ಮೆಸೇಜ್ ಹಾಕಿ. ಹಂಗೆ ನೋಡಿ ನಮ್ಮ ಶಿಷ್ಯಂದ್ರೆ ಬಂದರು ಮನೆ ಕೂಡ. ನೋಡಿ ನಮ್ಮಲ್ಲೆಲ್ಲ ಗಾಡೀಲಿ ಗೊಬ್ಬರ ಆಗ್ತಾಯಿದೆ, ತುಂಬ ಫ್ರೆಶ್ ಗೊಬ್ಬರ ಕಂಡ್ರಿ ತೋಟಕ್ಕೆ. ಅಷ್ಟರಲ್ಲಿ ಈ ಹುಲ್ಲಿನ ಪೆಂಡಿ ಮರಕ್ಕೆ ಟ್ಯಾಕ್ಟ್ರಿ ಕೂಡ ಬಂತು ನಮ್ಮೂರಿಗೆ. ಹಂಗೆ ನಮ್ಮ ಶಿಷ್ಯನ ಹತ್ರ ಒಂದು ಕಾಮಿಡಿಗೆ ರೀಲ್ಸ್ ಮಾಡೋಕ್ಕೆ ರೆಡಿ ಮಾಡಿದೆ. ರೀಲ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆಮೇಲೆ ಇಲ್ಲೊಂದು ರೀಲ್ಸ್ ಮಾಡಿದೆ ತೋಟದಲ್ಲಿ. ನನ್ನ ಫೇವ್ರೇಟ್ ಮಂಡಕ್ಕಿ ಮೆಣಸಿಕಾಯಿ ಎಲ್ಲ ರೆಡಿಯಾಗಿತ್ತು. ಅಲ್ಲಿಂದ ತಿಂದು ಮತ್ತು ನೆಕ್ಸ್ಟ್ ಟ್ಯಾಕ್ಟ್ರಿ ಹೊಡೆಯೋಕ್ಕೆ ಹೊರಟೆ. ನೇಚರ್ ಮಾತ್ರ ತುಂಬ ಸಖತ್ತಾಗಿದೆ ಎಲ್ಲ ನೋಡಿ. ಈ ಥರ ಎಲ್ಲ ಒಂದೊಂದು ಮನೆಗಳು ಒಂದೊಂದು ಥರ ಚೆಂದ ಇರುತ್ತೆ ನಮ್ಮ ಶಿವಮೊಗ್ಗ ಸೈಡ್ ಎಲ್ಲ. ಒಂದ್ಸರಿ ವಿಸಿಟ್ ಮಾಡಿ ಯಾರಾದರೂ ಬಂದರೆ ಕೂಡ. ಅಲ್ಲೇ ಹೋಗ್ತಕ್ಕೆ 3 ಗಂಟೆ ಆಗಿತ್ತು. ಅಲ್ಲಿಂದ ಹೋಗ್ತಿದ್ದಂಗೆ ಡೀಸೆಲ್ ಕೂಡ ಖಾಲಿ ಆಯಿತು. ಅಷ್ಟೇ ನಮ್ಮ ಬಾಸ್ ಬೈಕ್ ತೊಗೊಂಬಂದರು, ಅಪಾಚಿ ಬೈಕ. ಆಕಿನ ಅಲ್ಲಿಂದ ರೇಗ್ಸ್ಕಂತ ಬೈಕ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಹಿಂದೆ ರೇಗಿಸ್ತಾ ಇದ್ದೆ. ಅದಾದಮೇಲೆ ಇನ್ನೊಂದು ಸರಿ ನಮ್ದೇನಾದರೂ ಫೋನ್ ಸ್ವಿಚ್ ಆಫ್ ಬಂದು ನೀವೇ ಫೋನ್ ಮಾಡ್ಬೇಕಣ್ಣ, ನನಗೆ ಭಯ ಆಗ್ತಾ ಇದೆ. ಸಂಜೆ ಒಂದು ಮದುವೆ ಇತ್ತು ನಮ್ಮೂರಲ್ಲಿ, ಎಲ್ಲ ರೆಡಿ ಆ್ಯಕ್ಟಿವ್ ಹೊರಟ್ವಿ. ಅಲ್ಲಿಂದ ಹೋಗ್ತಿದ್ದಂಗೆ ನಾನು ಎಲ್ಲಿ ಬೇರೆ ಹುಡುಗಿಯ ಜೊತೆ ಹೋಗ್ಬಿಡ್ತೀನಿ ಅಂತ ನೀನು ಹೆಂಡತಿ ಹಿಂದಿಂದನೇ ಬರ್ತಾ ಇದ್ಲು ಕೂಡ. ಅದಾದಮೇಲೆ ನೆಕ್ಸ್ಟ್ ಆ ಕಾಡಕ್ಕೆ ಹೊಂಟ್ವಿ. ಆ ಕಾಡ ಅಂದ್ರೆ ಗೊತ್ತಾಗ್ತಲ್ಲ, ನೆಕ್ಸ್ಟ್ ಊಟಕ್ಕೆ ಫೀಲ್ಡಿಗೆ ಕೆಳಗೆ ಇಳಿತಾ ಇದ್ವಿ. ಆಮೇಲೆ ಒಂದು ಊಟನ ರೌಂಡ್ ಸರಿಯಾಗಿ ಸಳ್ಕೊಂಡು ನನ್ನ ಮಗಳು ಕೂಡ ಏನಾದ್ರು ಚಿಚ್ಚಿ ಬೇಕಂದರೆ ಬೇಡ ಅಂತ ತಮಾಷೆ ಮಾಡಿದ್ಲು ಕೂಡ. ಅಲ್ಲಿಂದ ನಮ್ಮ ಬಾಂಡ್ಲಿ ಬ್ರದರ್ ಸಿಕ್ಕರು ಇವರಂತ. ಹೆಂಗಿದೆ ನೋಡಿ, ಆಯ್ ಅಂತಲೇ ಹೇಳ್ತಾರೆ. ಅಲ್ಲಿಂದ ನಮ್ಮ ಎಲ್ಲ ಫ್ಯಾಮಿಲಿ ಕೂಡ ಬಂದರು. ಅಲ್ಲಿಂದ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಊರಿಗೆ ಹೊಟ್ವಿ. ಆಮೇಲೆ ಇದು ಯಾವ ಚೌಟ್ರಿ ಅಂತ ನೀವು ಮೆಸೇಜ್ ಹಾಕಿ ನೋಡೋಣ. ಎಲ್ಲರಿಗೂ ಹೋಗಿರ್ತೀರೋ ಅಂದ್ಕೊಂಡಿದ್ದೀನಿ, ಶಿವಮೊಗ್ಗದ ಹತ್ರ. ಬಾಯ್, ಸಿ ಯು.